ಈ ನಿರ್ಣಯ ಫಸ್ಟ್ ಟೈಮ್ ಕನ್ಸ್ಯೂಮರ್ ಕಮಿಟಿ ಒಂದು ನಿರ್ಧಾರವನ್ನು ಮಾಡಿದೆ, ಅರ್ಧ ದಿನ ಬಂದ್ ಮಾಡಿದ್ದಾರೆ. ಅದಕ್ಕೆ ಅಲ್ಲ, ಇದು ನೋಡಿ, ಇದೇ ಬ್ಯೂಟಿ ಈ ಕಂಟ್ರಿಯಲ್ಲಿ. ಇದೇನಾಗಿದೆ, ದಿಸ್ ಇಸ್ ದ ಸಾಲಿಡರಿಟಿ ಆಫ್ ಮುಸ್ಲಿಂ ಕಮ್ಯುನಿಟಿ ಟು ಶೋ ದಟ್ ದೇ ಆರ್ ಸ್ಟ್ಯಾಂಡಿಂಗ್ ಬೈ ನೇಹಾ ಆ್ಯಂಡ್ ಹಿಸ್ ಫ್ಯಾಮಿಲಿ, ಹಿರಮಠ್ ಅವ್ರ ಫ್ಯಾಮಿಲಿ ಬಗ್ಲಿಂದ. ಅದನ್ನು ಕಾಣ್ತಾನೆ ಅಲ್ಲ, ಲಾರ್ಜರ್ ಪಿಕ್ಚರ್ ಅದಿಲ್ಲ. ಈಗ ಎಷ್ಟೋ ಸಂದರ್ಭದಲ್ಲಿ ಹಿಂದೂಗಳು ಮರ್ಡರ್ಗಳಾಗ್ತವೆ. ಅಲ್ಲಿ ಯಾರು ನಮ್ಮ ಹಿಂದುತ್ವವಾದಿಗಳು ಹೋಗೋದಿಲ್ಲ. ಅಲ್ಲಿ ಹೆಣ್ಮಕ್ಳು ಸಾಯ್ತಿರ್ತಾರೆ, ಹಿಂದೂ ಹೆಣ್ಮಕ್ಳು ಸಾಯ್ತಿರ್ತಾರೆ, ಅವಾಗ ಯಾರು ಹೋಗೋದಿಲ್ಲ. ಇಲ್ಲಿ ಮುಸ್ಲಿಂ ಆ್ಯಂಗಲ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬಂದು ಪ್ರಚಾರ ಪಡ್ಕೊಳ್ತಕ್ಕಂಥ ಇಂಥ ಹಲವಾರು ಉದಾಹರಣೆಗಳು ಕೊಡ್ಬೋದು ನಾನೀಗ. ಸೊ ಅದು ಎಲೆಕ್ಷನ್ ಐತೆ, ಇದು ಹಬ್ಬ ಅವರಿಗೆ, ಪರ್ಪಸ್ ಇರ್ತಕ್ಕಂಥದ್ದು ಹಬ್ಬ. ಯಾರ್ಯಾರು ಬಂದು ಏನೇನೋ ಮಾತನಾಡಿದ್ದಾರೆ ಅದೇ ಮತ್ತು ಯಾವಾಗಲೂ ಅಷ್ಟೇ ಅಲ್ಲ. BJP ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಯಾವುದೇ ಒಂದು ಹಿಂದೂ ಸಾವಾದರೆ ಅವ್ರು ಅದನ್ನು ತೊಗೊಂಡು ಲಾರ್ಜರ್ ದನ್ ಲೈಫ್ ಮಾಡ್ತಾರೆ. ಅವ್ರ ಇನ್ವಾಲ್ವ್ಮೆಂಟ್ ಆಫ್ ಮುಸ್ಲಿಮ್ ಇರಬೇಕು. ನಾನು ಮೊನ್ನೆ ಹೇಳಿದ್ನಲ್ಲ, ಇವತ್ತು 13,000 ಹೆಣ್ಮಕ್ಳು ಗರ್ಲ್ಸ್ ಆರ್ ಮಿಸ್ಸಿಂಗ್ ಇನ್ ದಿಸ್ ಕಂಟ್ರಿ. ಇಟ್ಸ್ ಒನ್ಲಿ 2021 ರಿಪೋರ್ಟ್, ನೀತಿ ಆಯೋಗ ರಿಪೋರ್ಟ್. ನಾನು ಹೇಳ್ತಕ್ಕಂಥದ್ದಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಗುಜರಾತ್ನಲ್ಲಿ ದಿನಕ್ಕೆ 6 ರೇಪ್ ಆಗ್ತದವೆ, ನಾನು ಹೇಳ್ತಕ್ಕಂಥದ್ದಲ್ಲ. ಟೈಮ್ಸ್ ನೋವು ತೆಗೆದು ನೋಡ್ರಿ, ಅದ್ರ ಬಗ್ಗೆ ಅವ್ರು ಮಾತನಾಡೋದಲ್ಲ. ಈ ಇಶ್ಯೂ ಹಿಡ್ಕೊಳ್ಳೋದು, ಬರೋದು, ಮಾತಾಡೋ, ಹಿಗ್ಗ ಮಾತನಾಡೋದು. ಕಾಂಗ್ರೆಸ್ ಪ್ರಚೋದನೆ ಕೊಡ್ತೈತೆ, ಕಾಂಗ್ರೆಸ್ ಇದು ಕುಮ್ಮಕ್ಕೆ ಕೊಡ್ತದೆ ಅಂತ ಹೇಳೋದು, ಹೋಗ್ಬಿಡೋದು. ಇಲ್ಲ, ನಾನು ಅವಾಗಲೂ ಮೊದಲನೇ ಸಲ ಇದನ್ನೇ ಕೇಳ್ತಿದ್ದೆ. ನಾನು ಲಿಟಮಸ್ ಟೆಸ್ಟ್ ಅಂತ ಹೇಳಿದೆ. ಇದು ಹೆಂಗೆ ಹೋಗ್ತದೆ, ಹೆಂಗಿಲ್ಲ, ಅದು ಎಲೆಕ್ಷನ್ ಆದಮೇಲೆ ನಾವು ಅನಲೈಸ್ ಮಾಡ್ಬೋದು. ನಾವು ಹೊರತು ಅದಕ್ಕಿಂತ ಮುಂಚೆ ನಮ್ಗೆ ಹೇಳಕ್ಕೆ ಬರೋದಿಲ್ಲ. ಅದ್ರ ಯಾರು ಅದು ಗೊತ್ತಿಲ್ಲ ಸರ್, ಐ ಡೋಂಟ್ ನೋ. ಅವ್ರು ಆ ರೀತಿ ಯಾವ ರೆಫರೆನ್ಸಲ್ಲಿ ಹೇಳಿದಾರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಇಟ್. ನೋಡಿದೆ, ನಾಲಾಯಕ್ ಅಂತ ಹೇಳಿದಾರೆ ನನಗೆ. ಅಲ್ಲ, ನನಗೆ ನಾಲಾಯಕ್ ಅಂದರೆ ಓಕೆ, ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೂಡ ನಾಲಾಯಕ್ ಅಂತ ಹೇಳಿದ್ದಾರೆ. ವಿಜೇಂದ್ರ ಅವರೇ, ನೀವು ಮೊದಲನೇ ಬಾರಿ ಶಾಸಕರಾಗಿದ್ದಾರೆ. ಯು ಜಸ್ಟ್ ಲುಕ್ ಅಪ್ ಟು ಯುವರ್ ಫಾದರ್, ಫರ್ಗೆಟ್ ಆಲ್ ಅಬೌಟ್ ಥಿಂಗ್. ಒನ್ ಆಫ್ ದ ಮೋಸ್ಟ್ ವೆಲ್ ಬಿಹೇವ್ಡ್ ಹ್ಯೂಮನ್ ಬೀಯಿಂಗ್ ಇನ್ ಪೊಲಿಟಿಕಲ್ ಸೆಟಪ್ ಯಾರು, ನಮ್ಮ ಯಡಿಯೂರಪ್ಪ ಸಾಹೇಬರು. ಆ ಯಡಿಯೂರಪ್ಪ ಸಾಹೇಬ್ರು ನೀವು ಸರ್ನೇಮ್ ತೆಗೆದುಬಿಟ್ರೆ ಸೆಕೆಂಡ್ ನೇಮ್ ಏನು ಅವ್ರದ್ದು? ವಿಜೇಂದ್ರ ಸೆಕೆಂಡ್ ನೇಮ್ ಏನಿದೆ? ಆ ಸೆಕೆಂಡ್ ನೇಮ್ ತೆಗೆದ್ರೆ ಯು ಆರ್ ನಥಿಂಗ್ ಬಟ್ ಅ ಝೀರೋ. ಯು ಆರ್ ಸ್ಟಿಲ್ ಗುಡ್ ಫ್ರೆಂಡ್ ಆಫ್ ಮೈನ್. ಐ ಹಂಬಲಿ ರಿಕ್ವೆಸ್ಟ್ ಥ್ರೂ ದ ಮೀಡಿಯಮ್ ಆಫ್ ದಿಸ್ ಮೀಡಿಯಾ, ನಮ್ಮನ್ನು ಬಿಟ್ಬಿಡು. ಈ ರಾಜ್ಯದ ಮುಖ್ಯಮಂತ್ರಿಗೆ ನಾಲಾಯಕ್ ಅಂತ ಮಾತನಾಡ್ತಕ್ಕಂಥ ಆ ಸ್ಟೇಟಸ್ಸು ನಿಮಗಿಲ್ಲ, ಆ ಯೋಗ್ಯತೆಗೂ ನೀವು ಹೊರರಲ್ಲ. ದಯವಿಟ್ಟು ಹೇಳಿರ್ತಕ್ಕಂಥದ್ದನ್ನ ಸಾರ್ವಜನಿಕ ಜೀವನದಲ್ಲಿ ವಾಪಸ್ ತೆಗೆದು ಸಾರಿ ಕೇಳ್ರಿ, ಅಪಾಲಜಿ ಮುಖ್ಯಮಂತ್ರಿ ಕೇಳ್ರಿ. ಆ್ಯಸ್ ಅ ಫ್ರೆಂಡ್ ಐ ಆಮ್ ರಿಕ್ವೆಸ್ಟಿಂಗ್ ಯು. ನೀವು ಇದನ್ನ ಪ್ರೆಸ್ಟೇಜ್ ಆಗಿ ತೊಗೊಂಡು, ಇಫ್ ಯು ಥಿಂಕ್ ದಟ್ ಯು ಆರ್ ಲಾರ್ಜರ್ ದನ್ ಲೈಫ್, ಯು ಆರ್ ಗ್ರೋನ್ ಟು ಬಿ ಸಚ್ ಎ ಟಾಲ್ ಲೀಡರ್ ಟು ಸ್ಪೀಕ್ ಅಬೌಟ್ ಅವರ್ CM, ಗಾಡ್ ಬ್ಲೆಸ್ ಯು. ಬಟ್ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದಿಸ್ ಸೊಸೈಟಿ? ವಾಟ್ ಈಸ್ ದಟ್ ಯು ಹವ್ ಡನ್? ನೀವೇನೋ ಪಕ್ಷದ ಅಧ್ಯಕ್ಷರಾಗಿರಿ. ಆ ಪಕ್ಷದ ಅಧ್ಯಕ್ಷರಾಗಬೇಕಂದ್ರೆ ಯಾರಿದೆ? ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಯುವರ್ ಫಾದರ್. ಲುಕ್ ಎಟ್ ಅಪ್ ಯುವರ್ ಫಾದರ್. ಬಿಟ್ಬಿಡ್ರಿ, ನಿಮ್ಮ ಫಾದರ್ ಬಂದಿರತಕ್ಕಂಥ ಹಿನ್ನೆಲೆ ನೋಡ್ರಿ. ಜಸ್ಟ್ ಫಾಲೋ ಹಿಸ್ ಫುಟ್ ಸ್ಟೆಪ್ಸ್. ಡೋಂಟ್ ಟ್ರೈ ಟು ಶೋ ಆಫ್ ದಟ್ ಯು ಆರ್ ಟೂ ಬಿಗ್ ಅ ಲಾರ್ಜರ್ ಲೀಡರ್. ನಮ್ಮನ್ನು ನಾಲಾಯಕ್ ಅಂತ ಹೇಳೋದು ನನ್ನ ಹೇಳಿ ತೊಂದರೆ ಇಲ್ಲ. ಬಟ್ ಹೂ ಆರ್ ಯು ಟು ಟೆಲ್ ಮೀ? ನನ್ನ ನಾಲಾಯಕ್ ಅಂತ ಹೇಳಲಿಕ್ಕೆ ಹೂ ಆರ್ ಯು? ಇಲ್ಲ ರೀ, ಅದೇ ಹೇಳ್ತೀವಲ್ಲ ನಾವು, ಅದನ್ನು ನಾನು ಹೇಳ್ಬಿಡೋದು ಈಸಿಯಾಗಿ. ಐ ಡೋಂಟ್ ವಾಂಟ್ ಟು ಟೆಲ್. ನಾನು ಹೇಳಿದ್ರೆ ನಾನೇನು ದೊಡ್ಡನಾಗೋದಿಲ್ಲ. ಐ ನೆವರ್ ಅಬ್ಯೂಸ್ ಎನಿಬಡಿ, ನೆದರ್ ಸ್ಪೀಕ್ ಸಚ್ ಥಿಂಗ್ಸ್. ಇಟ್ ಶೋಸ್ ನಿಮಗೆ ನನ್ನ ಸ್ಥಿತಿ ಏನಿದೆ ಅಂತ ಅರ್ಥ ಆಗುತ್ತೆ. ದಯಮಾಡಿ ಮುಖ್ಯಮಂತ್ರಿಯವ್ರಿಗೆ ಏನು ಹೇಳಿದಿರಿ, ಈ ಮಾತನ್ನು ವಾಪಸ್ ತಗೋಬೇಕು ನೀವು. ಆ್ಯಂಡ್ ಐ ರಿಕ್ವೆಸ್ಟ್ ಯು, ಪ್ಲೀಸ್ ಲುಕ್ ಅಪ್ ಟು ಯುವರ್ ಫಾದರ್, ದ ವೇ ಹಿ ಹ್ಯಾಸ್ ಬಿಹೇವ್ಡ್ ಲಾಸ್ಟ್ 40 years, ಆ್ಯಂಡ್ ಯುವರ್ ಕಾಂಟ್ರಿಬ್ಯೂಷನ್ ಆರ್ ವಾಟ್ ಎವರ್ ಯು ಬಿಕಮ್ ಸೋ ಕಾಲ್ಡ್. ಇದೇನು ಭಾಳ ದೊಡ್ಡದಾಗಿ ನೀವು ಅಧ್ಯಕ್ಷರಾಗಿದ್ದಾರಲ್ಲ, ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಯುವರ್ ಮೆರಿಟ್. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಫಾದರ್. ಕೀಪ್ ಇಟ್ ಇನ್ ಮೈಂಡ್ ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತೇನೆ. ಹೇಳ್ದಲ್ಲ, ನನಗೆ ನಾಲಾಯಕ್ ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ನನಗೆ ಹೋಗ್ಲಿ ಬಿಡ್ರಿ. ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ಬೋದಾ? ಈ ರಾಜ್ಯದ ಮುಖ್ಯಮಂತ್ರಿ ನಾಲಾಯಕ್ ಅಂತ ಹೇಳ್ತಕ್ಕಂಥ ಸ್ಟೇಚರ್ ಇದೆ ಅವ್ರದ್ದು ರೀ. ವಿಜಯೇಂದ್ರ ಅವರೇ, ಪ್ಲೀಸ್ ಲುಕ್ ಅಪ್ ಟು ಯುವರ್ ಫಾದರ್ ಆ್ಯಂಡ್ ಈ ವಿಡ್ರಾ ಮಾಡ್ಕೊಳ್ರಿ. ನಿಮಗಿನ್ನ ದೇವರು ನಿಮಗಿನ್ನ ಒಳ್ಳೆ ಸ್ಥಾನ ಮಾನ ಎಲ್ಲ ಕೊಡಲಿ. ಬಟ್ ಆದರೆ ಈ ಥರ ಮಾತನಾಡ್ತಕ್ಕಂಥದ್ದು ನಿಮಗೆ ನಿಜಕ್ಕೂ ಇಟ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಐ ಸ್ಟಿಲ್ ರಿಕ್ವೆಸ್ಟ್ ಯು, ಮೇಕ್ ಅನ್ ಅಪಾಲಜಿ ಟು CM ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತೇನೆ. ಅಲ್ಲ, BJP ಆಲ್ ಓವರ್ ಇಂಡಿಯಾ ಫ್ರಸ್ಟ್ರೇಷನ್ದಲ್ಲಿದ್ದಾರೆ. ಪ್ರಧಾನಮಂತ್ರಿ ಮಾತನಾಡ್ತಕ್ಕಂಥ ಭಾಷಣ ನೋಡಿರಾ? ಏನಿದೆ ಪ್ರಧಾನಮಂತ್ರಿ ಭಾಷಣ ಹೇಳ್ರಿ. ಪ್ರಧಾನಮಂತ್ರಿಯವರು, ಈ ದೇಶದ ಪ್ರಧಾನಮಂತ್ರಿಯವರು ಅಡ್ರೆಸ್ ಮಾಡ್ತಕ್ಕಂಥ ಭಾಷಣದಲ್ಲಿ ಏನಿದೆ ಏನ್ರಿ? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ಬಿಟ್ಟರೆ ಏನೇನಿದೆಯಾ ರೀ? ಸಾಕು ಮಾಡ್ರಿ ನರೇಂದ್ರ ಮೋದಿ ಸಾಹೇಬ್ರೆ, ಕೈ ಮುಗಿದು ಹೇಳ್ತೀವಿ, ನೀವು ಅಧಿಕಾರಕ್ಕೆ ಬರಬೇಕು ಅಂತೇಳಿ ವಾಪಸ್ಸು ಈ ದೇಶದ ಫ್ಯಾಬ್ರಿಕನ್ನು ಮುರಿಬೇಡ್ರಿ. ಇರ್ತಕ್ಕಂಥ ವಾಸ್ತು ಇವತ್ತನ ಜನರು ಅರ್ಥ ಮಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ಫಸ್ಟ್ ಫೇಸ್ ಎಲೆಕ್ಷನ್ ದೇ ಲಾಸ್ಟ್ ವೆರಿ ಬ್ಯಾಡ್ಲಿ.
ಇಫ್ ಯು ವಾಂಟ್ ಯು ಕ್ಯಾನ್ ಹ್ಯಾವ್ ಅ ಡಿಬೇಟ್. ಸ್ಟ್ಯಾಟಿಸ್ಟಿಕ್ಸ್ ನೋಡ್ರಿ 4% ವೋಟ್ ಶೇರ್ ಕಮ್ಮಿ ಆಗಿದೆ. ಇಟ್ ಇಸ್ ಆಲ್ರೆಡಿ ಡ್ವಿಂಡಲಿಂಗ್ ಡೌನ್. ಇಟ್ಸ್ ಅ ಟೈಮ್ ದಟ್ BJP ವಿಲ್ ಬಿ ಔಟ್ ಆಫ್ ದಿಸ್ ಕಂಟ್ರಿ ಪೊಲಿಟಿಕಲ್ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರಿ, 400+ ಅಂದರೆ ಶ್ರೀಲಂಕಾ, ಬಾಂಗ್ಲಾದೇಶು ಅವೆಲ್ಲ ಮತ್ತು ಅಕ್ಕಪಕ್ಕ ದೇಶದಲ್ಲೇ ಸೇರಿ 400 ಆಗ್ಬೋದು ನೋಡ್ರಿ. ಯಾರು ಹಾಕ್ಬೋದು ಇವರು. ಅಲ್ಲಿ ಕೂಡ ಮೋದಿಗೆ ನೋಟ್ ಓಡ್ ಹಾಕಿದ್ರೆ ಶ್ರೀಲಂಕಾನಾಗ ಹೇಳ್ತಾರೆ. ಅಲ್ಲಿ ಶ್ರೀಲಂಕಾದ ಕೂಡ ಅಲ್ಲಿ ಕೂಡ ರಾಮ್ ಸೇತು ಐತಲ್ಲ, ಮತ್ತು ಅಲ್ಲಿ ಕೂಡ ಅವು ಮಾಡ್ಬೋದಾಗಿತ್ತು. ಅಲ್ಲಿ ಕೂಡ ಪಾರ್ಟಿ ಮಾಡಲಿಲ್ಲ, ಅಲ್ಲಿ ಮಾಡಲಿಲ್ಲ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.